ಓ ನಮ್ಮ ವ್ಯವಹಾರದಲ್ಲಿ ಕೈ ಹಾಕಿ ನೀನು ಹಾಗೆ ತನ ಕಟ್ಕೊಂಡ್ರೆ ನಿನಗೆ ಮುಂದೆ ಬಹು ಪಶ್ಚಾತ್ತಾಪ ಪಡಬೇಕಾಗಿದ್ದು. ಆದಷ್ಟು ಬೇಗ ನಿನ್ನನ್ನು ಮಶಣದ ದಾರಿ ತೋರಿಸಿದ್ರೆ ನಾನು ವಜ್ರಕಾಂತನೇ ಅಲ್ಲ. ಹೋಗು. ನಿಮ್ಮ ಬೆದರಿಕೆಗೆ ಹೆದರುವನಲ್ಲ ಈ ಸಮಾಜ ಸೇವಕ ಆನಂದ. ನನ್ನಿಂದ ಈ ಸಮಾಜಕ್ಕೆ ಅದೆಷ್ಟು ಸಹಾಯ ಆಗ್ತದೆ ಅಷ್ಟು ಸಹಾಯಕ್ಕಾಗಿ ನನ್ನ ಜೀವವನ್ನೇ ತ್ಯಾಗ ಮಾಡಿದ್ರು ಅಡ್ಡಿಲ್ಲ. ನಿಮಗೋಸ್ಕರ ನನ್ನ ಆಂದೋಲನ ಮಾತ್ರ ನಿಲ್ಲಿಸುವುದಿಲ್ಲ. ಹೇ ಬಾಪೂಜಿ, ನಾನು ಕೈಗೊಂಡಂಥ ಈ ಕೆಲಸಕ್ಕೆ ಸರಿಯಾದ ದಾರಿ ತೋರಿಸಿ ನಮ್ಮ ಸಮಾಜವನ್ನು ಉದ್ಧರಿಸುವ ಹಾಗೆ ಮಾಡಪ್ಪ. ಸುಡುವಂತ ಬಿಸಿಲಾದೀಗ ಸುಡುವಂತ ಬಿಸಿಲಾದೀಗ ಆ ಬೆಳ್ಳಿ ಚುಕ್ಕಿ ಮುಗಿಲಲ್ಲಿ ನಕ್ಕಿ ಮರೆಯಾಗಿ ಹೋಯಿತಲ್ಲೋ ಆ ಬೆಳ್ಳಿ ಚುಕ್ಕಿ ಮುಗಿಲಲ್ಲಿ ನಕ್ಕಿ ಮರೆಯಾಗಿ ಹೋಯಿತಲ್ಲೋ ಓ ಚಂದ ಮಾಮ ಬೆಳದಿಂಗಳ ನೀಡುವಾಗ ಸುಡುವಂತ ಬಿಸಿಲಾದೀಗ ಸುಡುವಂತ ಬಿಸಿಲಾದೀಗ ರಾತ್ರಿ ಕಳೆದು ಹಗಲಾಗುತ್ತಿದೆ, ಹಗಲು ಕಳೆದು ರಾತ್ರಿ ಆಗುತ್ತಿದೆ. ಆದರೆ ನನ್ನ ಬಾಳಿನಲ್ಲಿ ಮಾತ್ರ ದಿನಾಲು ಕರಾಳ ರಾತ್ರಿಯಾಗಿ ಪ್ರಸರಿಸುತ್ತಲಿದೆ. ನನ್ನ ಮಗುವಿಗೆ ಜನ್ಮ ನೀಡಿ ಅದರ ಹೊಟ್ಟೆಗೆ ಹಾಲನ್ನ ಕೊಡಲು, ಒಂದು ತೊಟ್ಟು ಹಾಲನ್ನ ಕೊಡಲು ಆಗದಂತಹ ಈ ತಾಯಿಯ ಜನ್ಮಕ್ಕೆ ಧಿಕ್ಕಾರವಿದೆ. ನನ್ನ ಪತಿ ದೇವರಿಗೆ ಅಂಟಿಸಿಕೊಂಡಿರುವಂತಹ ದುಶ್ಚಟಗಳನ್ನು
ಆದಷ್ಟು ಬೇಗ ಕಡಿಮೆ ಮಾಡಿ ಅವರು ಒಳ್ಳೆಯರಾಗುವಂತೆ ಮಾಡುತ್ತಾಯೇ ಸಂಕಟ ಬಂದಾಗ ವೆಂಕಟರಮಣ. ನಿರ್ಮಲ, ನಿನ್ನ ಗಂಡನ ದುಶ್ಚಟದ ಕಡಿವಾಣ ನನ್ನ ಕೈಯಲ್ಲಿರುವಾಗ ಎಂದೂ ದುಶ್ಚಟ ಬಿಡಲು ಸಾಧ್ಯವಿಲ್ಲ. ಅಂದು ನಿನ್ನ ಕೈ ಹಿಡಿಯಲು ಬಂದ ನನ್ನನ್ನು ಅವಮಾನಿಸಿದ ನಿನ್ನ ಬಾಳು, ನಿನ್ನ ಬದುಕು ಹೇಗೆ ಹೇಗೆ ಕಣ್ಣೀರಿನ ಕಡಲು ಮಾಡಿದೆ ನೋಡು. ಈ ವಜ್ರಕಾಂತನನ್ನ ಕೆಣಕಿದವರಿಗೆ ಎಂದೂ ಬಿಟ್ಟವನಲ್ಲ ಈ ವಜ್ರಖಾನ್. ಕೆಲವು ಮತಿಹೀನ ನಮ್ಮಂತಹ ಅಬಲೆಯರ ಬಾಳನ್ನ ಹಾಳು ಮಾಡಿದೆ ಎಂದು ಹೆಮ್ಮೆ ಪಡಬೇಡವೋ ಮೂರ್ಖ. ಒಂದಲ್ಲ ಒಂದು ದಿವಸ ನಮ್ಮಂತಹ ಅಬಲೆಯರ ಕಣ್ಣೀರಿನ ಶಾಪ ನಿನಗೆ ತಟ್ಟಡೆ ಬಿಡಲಾರದು ಮೂರ್ಖ, ತಟ್ಟಡೆ ಬಿಡಲಾರದು. ಆ ನಿನ್ನ ಶಾಪ ನಮ್ಮಂತವರ ಸಮೀಪ ಕೂಡ ಸುಳಿಯಲಾರದು. ಶಾಪ ತಟ್ಟಲು ಇದೇನೋ ಸತ್ಯಯುಗ ಅಲ್ಲ, ಇದು ಕಲಿಯುಗ. ಇಂದಿನ ಈ ಯುಗದಲ್ಲಿ ಎಲ್ಲಿ ನೋಡಿದರೂ ಅಶ್ಲೀಲ, ಅತ್ಯಾಚಾರ, ಕೊಲೆ, ಸುಲಿಗೆ ತಾಂಡವಾಡ ಹತ್ತಿದೆ. ನಿರ್ಮಲ, ನಿನ್ನ ಒಳ್ಳೆಯದಕ್ಕಾಗಿ ಹೇಳುತ್ತಿರುವೆ. ಅಂದು ನೀನು ನನಗೆ ಅವಮಾನ ಮಾಡಿದೆ ಎಂದು ಏನು ಬೇಸರವಿಲ್ಲ. ನಿನ್ನ ಬದುಕು ಸ್ಥಿರವಾಗಿ ಉಳಿಯಬೇಕೆಂದರೆ ಒಂದೇ ಒಂದು ಸಲ ನಿನ್ನ ಈ ತುಂಬು ಯೌವನದಿಂದ ನನಗೆ ಸುಖ ನೀಡು. ಕೆಲವು ಮೂರ್ಖ, ನೀನು ಏನೇ ಹೇಳಿದರೂ ಸಹ ನೀನು ಹೇಳಿದ ಹೆಣ್ಣಿನ ಸಾಲಿಗೆ ಸೇರಿದವಳು ನಾನಲ್ಲ. ನೀನು ಏನೇ ಹೇಳಿದರೂ ಸಹ ನನ್ನ ಶೀಲವನ್ನ ನಿನಗೆ ಕೊಟ್ಟು ನಾನು ಮಾತ್ರ ಪತಿದ್ರೋಹಿಯಾಗಲಾರೆ. ಪತಿವ್ರತೆ ಅಲ್ಲ, ಪತಿವ್ರತೆಯಾದ ಆ ಸೀತೆಯನ್ನು ದಶಕಂಠನು ಕಣ್ಣಿಟ್ಟು ಅವಳನ್ನು ಅಪಹರಿಸಲಿಲ್ಲವೇ? ಪತಿವ್ರತೆಯಾದ ತಮ್ಮನ ಹೆಂಡತಿಯಾದ ಸುಮತಿಯನ್ನ ವಾನರ ವಾಲೆ ಇಟ್ಟುಕೊಳ್ಳಲಿಲ್ಲವೇ? ಜಗತ್ತಿಗೆ ಬೆಳಕು ನೀಡುವ ಚಂದ್ರ ಋಷಿ ಪುತ್ರಿಯೊಂದಿಗೆ ಸರಸ ಮಾಡಲಿಲ್ಲವೇ? ಭಾನುಮತಿ ಕರ್ಣನನ್ನು ಬಯಸಲಿಲ್ಲವೇ? ರಾಜ ಭರ್ತಾರಿಯ ಪತ್ನಿ ಪಾಣಿ ಪಿಂಗಾಳ ದೇವಿ ಕುದುರೆ ಕಾಸಿನ ಸಂಗಡ ಓಡಿ ಹೋಗಲಿಲ್ವೇ? ಇಷ್ಟೆಲ್ಲ ನಡೆದಿರುವಾಗ ಈ ಕಲಿಯುಗದಲ್ಲಿ ನಮ್ಮಂತಹವರು ಅಲ್ಲ ಈ ಹೆಣ್ಣಿನೊಂದಿಗೆ ಸರಸವಾಡಿದರೆ ಏನಿದೆ? ಕೆಲವು ವಜ್ರಕಾಂತ, ನೀನು ಹೇಳಿದ ಗತ ಇತಿಹಾಸದ ಪುರಾಣದ ಕಥೆಗಳಲ್ಲಿ ಹೆಣ್ಣು ಮಕ್ಕಳನ್ನ ಪರಸ್ತ್ರೀಯರನ್ನ ಬಯಸಿದವರು ಕೆಣಕಿದವರೆಲ್ಲರೂ ಏನಾಗಿದ್ದಾರೆಂಬುದು ನಿನ್ನಂಥವನಿಗೇನು ಗೊತ್ತು? ವಜ್ರಕಾಂತ್, ನೀನು ಏನೇ ಮಾಡಿದರೂ ಸಹ ನಾನು ಮಾತ್ರ ನಿನಗೆ ಸೆಲವನ್ನ ಹಾಸಲಾರೆ. ಎಷ್ಟು ಹೇಳಿದರೂ ನಿನ್ನ ಹಠವನ್ನು ಬಿಡಲಾರದ. ಇಂದು ನಿನ್ನನ್ನು ಬಲಸಿಯಾದರೂ ನನ್ನ ಕಾಮದಾಹವನ್ನು ತೀರಿಸಿಕೊಂಡು ಹೋಗುವೆ. ಬಾ ನಿರ್ಮಲ. ವಜ್ರಕಾಂತ, ಒಂದೇ ಒಂದು ಸಲ ಬೇಡ. ವಜ್ರಕಾಂತ ಬೇಡ. ನನಗೆ ಒಂದು ಮಗು ಇದೆ. ಪರ ಸ್ತ್ರೀಯರ ಮೇಲೆ ಕಾಮದ ಕಣ್ಣಿಟ್ಟೆ ನನ್ನ ಮೇಲೆ ಕಣ್ಣಿಟ್ಟು ಬಿಟ್ಟು ನನ್ನಂತಹ ಹೆಣ್ಣು ಮಗಳ ಶೀಲವನ್ನ ಹಾಳು ಮಾಡಿ ನನ್ನನ್ನ ನಾಯಿ ಮುಟ್ಟಿದ ಮಡಿಕೆಯನ್ನಾಗಿ ಮಾಡಬೇಡ ವಜ್ರಕಾಂತ. ನಾಯಿ ಮುಟ್ಟಿ ಮಡಿಕೆಯಂತೆ ಮಾಡಬೇಡ. ಈ ವಜ್ರಕಾಂತ ಕಣ್ಣಿಟ್ಟ ಮೇಲೆ ಅವಳ ದೇಹ ರುಚಿ ನೋಡುವುದೇ
ಮಾಡೋದು ಯಾರು ಬರಲಾರ? ಯಾರೇಕೆ ಬರಲ್ಲ? ಹೆಣ್ಣಿನ ಮಾನ ಕಾಪಾಡಲು ಈ ಆನಂದ ಸದಾ ಸಿದ್ಧನಾಗಿದ್ದಾನೆ. ನಿನ್ನಂತ ಪಾಪಿಗೆ ಸದೆ ಬಡಲು ನಾನೇ ಸರಿಯಾದದ್ದು. ಆನಂದ, ನಿನ್ನ ಕಪಟ ನಾಟಕ ನನಗೆ ಗೊತ್ತಿಲ್ಲ ಎಂದು ಭಾವಿಸಿರುವೆಯಾ? ನೀನು ಎಂಜಿನು ಮಾಡಿದ ಎಲೆ ಪಾಪ ಏನು ಅರಿಯದ ಆ ನರೇಂದ್ರನಿಗೆ ಉಣ್ಣ ಬಡಿಸಿ ಅವನ ಬಾಳನ್ನೇ ಹಾಳು ಮಾಡಿದ ಮಿತ್ರ ದ್ರೋಹಿ ಎಂದು. ಮಿತ್ರ ದ್ರೋಹಿ ಯಾರೆಂದು ನಿನ್ನ ಮನಸ್ಸಾರೆ ನೀನೇ ಕೇಳಿಕೋ. ಅರೆಯದ ಒಬ್ಬ ಸ್ನೇಹಿತನಿಗೆ ಕೆಟ್ಟ ಚಟವನ್ನ ಹತ್ತಿಸಿ ಒಳ್ಳೆಯ ಬಂಗಾರದಂತ ಸಂಸಾರವನ್ನು ಹಾಳು ಮಾಡಿದವನು ನೀನು ಮಿತ್ರ ದ್ರೋಹಿ. ಆನಂದ, ನಿನ್ನಿಂದ ಪೆಟ್ಟು ತಿಂದುಕೊಂಡು ಹೋಗಲು ನಾನೇನು ನನ್ನ ಕೈಗೆ ಬಳೆ ತೊಟ್ಟಿಲ್ವೋ? ಇನ್ನು ಪೆಟ್ಟು ತಿಂದು ಹೋಗುವ ಆಸೆ. ಆನಂದ, ಆನಂದ, ಈಗಂತೂ ಹೋಗುವೆ. ಆದ್ರೆ ನನ್ನ ವ್ಯವಹಾರದಲ್ಲಿ ನೀನು ಕೈ ಹಾಕಿ ನನ್ನ ಪ್ರತಿಯೊಂದು ಕಲ್ಲು ಬಟ್ಟಿ ಬಂದ್ ಮಾಡಿದ ನಿನ್ನನ್ನು ಒಂದು ಕೈ ನೋಡಿಕೊಳ್ಳದಿದ್ದರೆ ಕೈಯನ್ನ ಕತ್ತರಿಸಿ ರಣ ಹದ್ದುಗಳಿಗೆ ಹಾಕಲಿಲ್ಲಾದ್ರೆ ನಾನು ಆನಂದನೇ ಅಲ್ಲ. ಅಣ್ಣ, ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನವನ್ನ, ನನ್ನ ಮುದ್ದಾದ ಮಗುವನ್ನ ಕಾಪಾಡಿ ದೊಡ್ಡ ಉಪಕಾರವನ್ನ ಮಾಡಿದೆಯಣ್ಣ. ದೊಡ್ಡ ಉಪಕಾರವನ್ನೇ ಮಾಡಿದೆ. ಅಳಬೇಡ ಅಳಬೇಡ ನಿರ್ಮಲ. ಅಂದು ಶಶಿಧರ್ ನಿಜವಾದ ವಿಷಯವನ್ನು ನನಗೆ ಹೇಳಿದ್ರೆ ಇಂಥ ಪರಿಸ್ಥಿತಿ ನಿಮಗೆ ಬರ್ತಿರ್ಲಿಲ್ಲ. ಆವತ್ತು ಶಶಿಧರ್ ಮಾಡಿದ ಒಂದು ಸಣ್ಣ ತಪ್ಪು ಇವತ್ತು ಇದೆಲ್ಲ ಅನರ್ಥಕ್ಕೆ ಕಾರಣವಾಯಿತು. ಅದೇನೇ ಇರಲಿ, ಶಶಿಧರ್ನ ಬಿಡಿಸ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತಾನೆ ಇದ್ದೆ. ಆದಷ್ಟು ಬೇಗ ಅವನ ಶಾಲೆಯ ದುಡ್ಡನ್ನ ತುಂಬಿ ಅವನನ್ನ ಶಾಲೆಯಿಂದ ಬಿಡಿಸ್ಕೊಂಡು ಬರ್ತೇನೆ ಅಷ್ಟೇ. ಆನಂದಣ್ಣ, ನಿರ್ಮಲ, ನಿಮ್ಮಣ್ಣ ಶಶಿಧರ್ನ ಇಲ್ಲಾದ್ರೆ ಏನಾಯ್ತು? ಏಕೆ? ಅಲ್ಲ ಆನಂದಣ್ಣ, ನನ್ನ ಗಂಡ ನನ್ನನ್ನು ಚಿತ್ರಿಸಿಕೊಟ್ಟು ಕೈಗೆ ಕಾಲಿಗೆ ಕೆಂಪು ಬೆಂಕಿಯ ಬರೆಗಳನ್ನೇ ಹಾಕಿದ್ದಾಳಣ್ಣ. ಕೆಂಪು ಬರೆಗಳನ್ನೇ ನನಗೆ ಬಂದಿರುವಂತಹ ಈ ಕಷ್ಟ ಯಾವ ಹೆಣ್ಣಿಗೂ ಬರದಿಲ್ಲಣ್ಣ. ನೀನು ಮಾತ್ರ ನಮ್ಮ ಸಂಸಾರದಲ್ಲಿ ಬಂದು ನಮ್ಮೊಂದಿಗೆ ಮಾತುಕತೆ ಆಡಿ ಏನೇ ಕಷ್ಟ ಬಂದರೂ ಈ ನರಕ ಕೂಪದಲ್ಲೇ ಬಾಳುತ್ತೇವೆ. ದಯವಿಟ್ಟು ನಿನ್ನ ಪಾಡಿಗೆ ನೀನು ದಯವಿಟ್ಟು ಹೋಗಿಸಿಗಣ್ಣ. ಹೆದರಬೇಡ ಸಹೋದರ. ಶಶಿಧರನಿಲ್ಲಾದ್ರೆ ಏನಾಯ್ತು? ಏಕೆ? ನಿನ್ನಲ್ಲಿ ನಾನಿಲ್ಲವೇ? ಆನಂದಣ್ಣ, ಒಡ ಹುಟ್ಟಿದ ಸಹೋದರನ ಲಾಲನೆ ಪಾಲನೆಯಲ್ಲಿ ಬೆಳೆದಂತಹ ನಾನು ನನ್ನ ತಂಗಿ ಸುಖವಾಗಿರ್ಲಿ ಅಂತ ಹೇಳಿ ಶಾಲೆಯಲ್ಲಿ ಕಳುವು ಮಾಡಿ ಅವನು ನನ್ನಿಂದ ದೂರವಾಗಿ ಜೈಲು ಸೇರಿಬಿಟ್ಟಿದ್ದಾನೆ. ಅಣ್ಣ ಎಂದು ಕರೆಯಲು ನನ್ನ ಒಡ ಹುಟ್ಟಿದವರು ಯಾರೂ ಇಲ್ಲ. ನನಗೆ ಬಂದಿರುವಂತಹ ಈ ಕಷ್ಟ ಜಗತ್ತಿನ ಯಾವ ಹೆಣ್ಣು ಮಗನಿಗೂ ಬರಲಿರಲಿ ಅಣ್ಣ, ಯಾವ ಹೆಣ್ಣು ಮಗನಿಗೂ. ನಿರ್ಮಲ, ನಾನು ಹೇಳ್ತಿದ್ದೇವೆ, ನಿನ್ನ ಅಣ್ಣನನ್ನ ಶರಮೆಯಿಂದ ಬಿಡಿಸ್ಕೊಂಡು ಬರೋ ಜವಾಬ್ದಾರಿ ನನ್ನದು. ನಿರ್ಮಲ, ಆಯ್ತಣ್ಣ, ನೀನೇನು ಹೆದರಬೇಡ. ನಾನಿದ್ದೇನಲ್ಲ, ನಾನಿದ್ದೇನೆ. ಆನಂದ, ನೀನಿಲ್ಲದಿದ್ದರೆ ಈ ನಿರ್ಮಲೆಯ ಬಾಳು ಸುಖವಾಗಿ ಸಾಗುವಂತಿಲ್ಲವೋ? ಎಲ್ಲಹೋ ಮಿತ್ರ ದ್ರೋಹಿ, ನೀನು ರಥಕ್ರೀಡೆ ಆಡಿದ ಈ ಚಾಂಡಾಳಿಯನ್ನು ನನ್ನ ಕೊರಳಿಗೆ ಕಟ್ಟಿ ನನ್ನ ಬದುಕನ್ನೇ ಹಾಳು ಮಾಡಿದೆಯಾ ನೀನು? ಸ್ವಾಮಿ, ಎಲ್ಲಿ ಅಂತ ಹೇಸಿ ನುಡಿಗಳನ್ನ ನನ್ನ ಕಿವಿ
ಕಿವಿಯಲ್ಲಿ ಕೇಳಬೇಕಾಗಿದೆ. ನಿಲ್ಲಿಸೆ ನಿನ್ನ ಮಾತನ್ನು. ತಾನು ಗಯ್ಯಾಳಿ, ತಾನು ಪ್ರತಿವತೆ, ತಾನು ಸಾಧ್ವಿ ಎಂದು ನನ್ನ ಮುಂದೆ ನಟಿಸಿ ನಾನಿಲ್ಲದ ಹೊತ್ತಿನಲ್ಲಿ ಇವನೊಂದಿಗೆ ನಿನ್ನ ಕಾಮದಾಟವಾಡುತ್ತೇನೆ. ನರೇನ್, ಅವಾಚ್ಯ ಶಬ್ದಗಳಿಂದ ಮಾತನಾಡಿ ಇವಳ ಮನಸ್ಸನ್ನು ಕೆಡಿಸ್ಕೋಬೇಡ. ಉಳಿದ ನಶೆಯಲ್ಲಿ ನೀನು ನಿನ್ನ ಮನಸ್ಸು ಎಲ್ಲವೂ ಕೆಟ್ಟು ಹೋಗಿದೆ. ನನ್ನ ದುರ್ವ್ಯಸನಿಯಾದ ನಿನ್ನನ್ನ ಹೇಗೆ ಪಾರು ಮಾಡಬೇಕು ಅಂತ ನಾವು ವಿಚಾರ ಮಾಡ್ತಾ ಇರ್ಬೇಕಾದ್ರೆ ನೀನು ಈ ರೀತಿಯಾಗಿ ಸಂಬೋಧಿಸುವುದು ಸರಿಯಲ್ಲ. ದುರ್ವಸನೆಯಾಗಲು ನಾನು ದುರ್ವಸನೆಯಾಗಲು ಈ ಲಜ್ಜೆಗಟ್ಟ ಹೆಣ್ಣು ಅಂದ. ನೀನು ಎಷ್ಟೋ ಜನ ಮಜಾ ಮಾಡಿ ಬೀಸಾಡಿದ ಇವಳನ್ನು ನನ್ನ ಕೊರಳಿಗೆ ಕಟ್ಟಿ ಈಗ ನೀನು ಇವಳೊಂದಿಗೆ ಚಕ್ಕಂದವಾಡುತ್ತಿರುವೇನೋ ಚಾಂಡಾಲ. ಒಳ್ಳೆಯ ಗುಣವನ್ನ, ನಿನ್ನ ಗುಣವಂತ ನೆನೆದು ಗುಣಗಂಗೆಯಾದ ನನ್ನ ಸಹೋದರಿಯನ್ನ ನಿನಗೆ ಕೊಟ್ಟು ಮದುವೆ ಮಾಡಿಸಿದ. ತಕ್ಕ ಪ್ರತಿಫಲವಾಗಿ ನೀನು ಈ ರೀತಿಯಾಗಿ ಸಂಬೋಧಿಸಿ ಸರಿಯಲ್ಲ ಕಣೋ. ನರೇಂದ್ರ, ಈಗಲಾದರೂ ಸಮಯವಿದೆ. ತಿದ್ದುಕೋ ನರೇಂದ್ರ, ತಿದ್ದುಕೋ. ನಿನ್ನ ಸಂಸಾರವನ್ನು ಹಾಳು ಮಾಡ್ಕೊಳ್ಬೇಡ. ನೋಡು ನರೇಂದ್ರ, ನೋಡು ಶಶಿಧರ್, ನೋಡು ಆನಂದ, ಈ ನನ್ನ ಮನೆಗೆ ಬಂದು ನಿನ್ನ ಉಪದೇಶ ಕೇಳಲು ನಾನೇನು ಮೂಢನಲ್ಲ. ಇನ್ನೊಂದು ಸಲ ನನ್ನ ಮನೆಗೆ ಕಾಲಿಟ್ಟರೆ ಈ ಆದರದ ಹೆಣ್ಣಿಗೆ ನೀನು ಕಟ್ಟಿಕೊಂಡು ಬಾಳಬೇಕಾಗುತ್ತದೆ. ಎಚ್ಚರ. ಮೊದಲು ನೀನು ಈ ನನ್ನ ಮನೆಯಿಂದ ಹೊರಗಡೆ ಹೋಗು. ಆನಂದಣ್ಣ, ನನ್ನಿಂದ ನಿನಗೆ ಬಿರು ನುಡಿಗಳನ್ನೇ ಕೇಳಬೇಕಾಯಿತು. ನನ್ನಿಂದ ನಿನ್ನ ಚಾರಿತ್ರವೇ ಒದೆಯಾಗಿ ಹೋಯಿತಣ್ಣ, ಒದೆಯಾಗಿ ಹೋಯಿತು. ನನ್ನಿಂದ ನನ್ನ ಅಣ್ಣನ ಜೀವನದಲ್ಲೂ ಎಲ್ಲವೂ ಹೋಗಿ ದುಃಖದ ತಾವಾಗ್ನಿಯಲ್ಲಿ ಹೋಗುವಂತ ಪರಿಸ್ಥಿತಿಯನ್ನ ತಂದು ಕೊಟ್ಟಂತ ನಾನು ನತದ್ರಷ್ಟೇ. ಹಾಗೆ ನೀನು ಆನಂದಣ್ಣ ನನ್ನ ಜೀವನದಲ್ಲಿ ಬಂದು ನನ್ನ ಒಳಿತಿಗಾಗಿ, ನನ್ನ ಮುಂದಿನ ಭವಿತವ್ಯಕ್ಕಾಗಿ ನನ್ನ ಜೀವನ ಒಳ್ಳೆಯದಾಗಲಿ ಎಂದು ಅನಿಸುವುದರಿಂದ ಕಷ್ಟ ಬರಲಿ ಸುಖ ಬರಲಿ, ನನ್ನ ಗಂಡ ಹೊಡೆಯಲಿ ಬಡಿಯಲಿ, ನಾನು ನನ್ನ ಹಣೆಯಲ್ಲಿ ಆ ಪರಬ್ರಹ್ಮನು ಏನು ಬರೆದಿದ್ದಾನೆ ಜೀವನ ಮಾಡುತ್ತೇನಣ್ಣ. ನೀನು ಮಾತ್ರ ನನ್ನ ಜೀವನದಲ್ಲಿ ಬಂದು ಅಣ್ಣ ನಿಲ್ಲಿಸೆ ಈ ಅಣ್ಣ ತಂಗಿಯರ ಆಟ. ಅಣ್ಣನಂತೆ ಅಣ್ಣ, ಬಹಿರಂಗದಲ್ಲಿ ಅಣ್ಣನೆಂದು ಅಂತರಂಗದಲ್ಲಿ ಅಪ್ಪಿಕೊಂಡಂತೆ ಬಂಡ ಅಣ್ಣಂದ್ರಂದು ನಾನು ಅದೆಷ್ಟು ನೋಡಿದ್ದೇನೆ. ಬೇಡ ಸ್ವಾಮಿ, ಬೇಡ. ನಮ್ಮ ಆನಂದಣ್ಣನಿಗೆ ಅಂತ ಬಿಚ್ಚು ನುಡಿಗಳನ್ನ ಮಾತನಾಡಿ ನೊಂದಿಸಬೇಡಿ ಸ್ವಾಮಿ, ನೋಯಿಸಬೇಡಿ. ಅಣ್ಣ, ನೀನು ನಮ್ಮ ಜೀವನದಲ್ಲಿ ಬರುವುದು ಬೇಡ. ನಿನ್ನ ದಾರಿಯನ್ನ ನೀನು ನೋಡಿ, ನೀನು ನಿನ್ನ ಮನೆಗೆ ದಯವಿಟ್ಟು ಹೋಗಣ್ಣ, ದಯವಿಟ್ಟು ಹೋಗು. ನಾನು ಇಲ್ಲೇ ಜೀವನ ಮಾಡಿ ನನ್ನ ಜೀವನದಲ್ಲಿ ಏನು ಬರೆದಿದೆಯೋ ಹಾಗೆ ಆಗಲಣ್ಣ, ಆಗಲಿ. ನೀನು ಮಾತ್ರ ಮನೆಗೆ ಬರಬೇಡಣ್ಣ, ಮನೆಗೆ ಬರಬೇಡ. ಏ ಆನಂದ, ಇನ್ನು ಯಾಕೆ ನಿಂತಿರುವೆ ಇಲ್ಲಿ? ಅವಳು ಹೇಳಿದ ಮಾತು ನಿನಗೆ ಕೇಳಿಸಲಿಲ್ಲವೇನೋ? ಹೊರಟು ಹೋಗು ಮೊದಲು ಇಲ್ಲಿಂದ. I say get out. ಶರಪಂಜರವೇ ಬಂಧನ ಬಂಧನ. ಹೋಗುವ ಮುನ್ನ ನಿನಗೊಂದು ಮಾತನ್ನು ಹೇಳ್ಕೊಂಡು ಹೋಗ್ತೇನೆ. ನೋಡು ನರೇ, ನೀನು ಈ ದುಶ್ಚಟಗಳಿಂದ ದೂರ
ದುಷ್ಟರ ಸಹವಾಸದಿಂದ ನಿನ್ನ ಮನಸ್ಸು ಎಲ್ಲವೂ ಹಾಳಾಗಿ ಹೋಗಿದೆ. ನೋಡು, ಮುಂದೊಂದು ದಿನ ನೀನು ನಂಬಿದ ಜನರೇ ನಿನ್ನನ್ನ ಒಂದು ಪಾತಾಳಕ್ಕೆ ತಳ್ಳದಿದ್ದರೆ ನಾನು ಹೇಳಿದ ಮಾತು ಒಂದೊಂದು ನಿನಗೆ ನೆನಪಾಗೋದು. ಅಂದರೆ ಈಗಲಾದ್ರೂ ತಿದ್ದುಕೋ, ನಿನ್ನ ಸಂಸಾರ ಚೆನ್ನಾಗಿ ನಡೀತದೆ. ಶಶಿಧರ್ ಬಂದ ತಕ್ಷಣ ನಾವೆಲ್ಲರೂ ಬಂದು ನಿನ್ನ ಯಾವುದೇ ಸಮಸ್ಯೆ ನಾವು solve ಮಾಡ್ಕೊಳ್ತೇವೆ. ನೀನು ಈ ರೀತಿಯಾಗಿ ದುರ್ಗತಿಯಾಗಿ ನನ್ನ ಸಹೋದರ ನಿರ್ಮಲೆಯ ಬಾಳನ್ನು ಹಾಳು ಮಾಡಬೇಡ. ಏ ಆನಂದ, ನಿನ್ನ ಮಾತಿನಿಂದ ನನಗೇನು ಆಗುವುದಿಲ್ಲ. ಆ ಬ್ರಹ್ಮ ಬಂದು ಹೇಳಿದರು, ನಾನು ಮಾತ್ರ ಸರಾಯಿ ಹಾಗೂ ನನ್ನ ಮಿತ್ರ ವಜ್ರಕಾಂತನನ್ನು ಎಂದಿಗೂ ಬಿಡಲಾರೆ. ಇವತ್ತು ಬೆಳ್ಳುಳ್ಳಿ ಕಬಾಬ್ ರಾಹುಲ್ಲ ಕುಮಟಾದಿಂದ ಫೋನ್ ಮಾಡಿದ. ಕುಮಟಾದಾಗ ಮಂಡ ಹಾಕ್ಯಾರಂತ. ಮಂಡಕ್ಕೆ ಹೋಗೋಣ ಅಂದ್ರೆ ಜೇಬ ಬೇರೆ ಕಾಸಿಲ್ರಿ. ಅದಕ್ಕೆ ಮನೆಯಾಗಿನಿ ತಾಟ ಕದ್ಕೊಂಬಂದಿನಿ. ಇದು ಮಾರಿದ್ರೆ ಒಂದು 500 ರೂಪಾಯಿ ಸಿಗ್ಬೋದು. ಪಾತ್ರೆ 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 ಬನ್ನಿ ಅಮ್ಮ, ಬನ್ನಿ ಪಾತ್ರೆ ತಗೊಳ್ಳಿ, ಅರ್ಧ ರೇಟ್ನಾಗ ಕೊಡ್ತೀನಿ ರೀ. ಪಾತ್ರೆ ಪಾತ್ರೆ ಬಂದ ಬೇತಾಳ. ಒಂದು ಸ್ಟೀಲ್ ತಾಟ್ ಜೊತೆಗೆ ಒಂದು ಸ್ಟೀಲ್ ತೊಪ್ಪಿ ಆಯ್ತು. ಬರ್ರಿ ಬರ್ರಿ ಬರ್ರಿ. ಲೋ ಮುರಾರೆ, ಮನೆಗಿನ ಪಾತ್ರೆ ಕದ್ಕೊಂಬಂದ್ಯಲ್ಲೋ. ಲೋ ಮುಕುಂದ, ಹಾ ಏನು ಹೇಳೋದು? ಹೇಳು. ಅದೇ ಹಳೆ ಡೈಲಾಗ್. ಹಾ, ಮನೆಗೆ ಹೋದ್ರೆ ಏನು ಹೇಳ್ತಾಳೆ ಹೆಂಡತಿ? ಇಡೀ ಕುಂಟಿಲ್ ಪೂಜೆ ಮಾಡ್ತಾಳೆ. ಅದೇ ದೇವರ್ಷಿ ಅದೇ ಅದೇ. ಅದಕ್ಕೇನು ಮಾಡಿದೆ ಹೇಳು? ಹಾ ಮನೆಗೆ ಹೋಗಿ ಅವಳು ಹಿತ್ತು ಮನೆಗೆ ಹೋಗಿದ್ದು. ಹಾ. ಅದೇನೇ ಕಾಯ್ತಾ ಇದ್ದನ್ನ ದೊಡ್ಡ ಸ್ಟೀಲ್ ತೊಗೊಂಬಂದು ನೋಡಂಬರಾರೆ, ನಾನು ಆವಾಗಿಂದ ಗಂಟ್ಲರಿ ತನಕ ಕೂಗಕತ್ತೀನಿ. ಪಾತ್ರೆ ತಗೊಳಗೆ ಯಾರು ಬರ್ತಾ ಇಲ್ಲ. ಈಗಂತೂ ಪಾತ್ರೆ ಮಾರೋರು ಮನೆ ಬಾಗ್ಲಿ ಬಂದು ಪಾತ್ರೆನ ಉದ್ರಿ ಕೊಡ್ತಾರ. ನಮ್ಮ ತಾವ ಕೊಳ್ಳೋಕೆ ಯಾರು ಬರೋದಿಲ್ಲ. ಅದಕ್ಕೆ ನಾವು ಒಂದು ಐಡಿಯಾ ಮಾಡೀನಿ. ಏನು ಐಡಿಯಾ ಮಾಡಿ ಅಲ್ಲಿ? ನೋಡ, ನಾವು ತಂದಿರೋ ಈ ಪಾತ್ರೆನ ಇಲ್ಲಿ ಇಟ್ಟು ಕಣ್ಣಿಲ್ದರ ಕುರುಡ್ರಂಗೆ ಭಿಕ್ಷೆ ಬೇಡಿ ಒಂದು 4 ಕಾಸು ಮಾಡೋಣ. ಏನಂತಿ? ಒಳ್ಳೆ ಐಡಿಯಾ. ಕೂತ್ಕೋ. ಶಿವಪ್ಪ ಕಾಯೋ ತಂದೆ ಅಮ್ಮ ಭಿಕ್ಷಾಗ್ರವ ಕಬಾಬ್ ತಿಂದೆ ಇದ್ರಿ ಸಾಯಿದ್ರವ ಭಿಕ್ಷಾಗ್ರವ. ಅಂದ್ರೆ ಈ ಹಾಳಾತಲೆ ಯಾವ ಐಡಿಯಾನೂ ಬರ್ತಿಲ್ಲಪ್ಪ. ಈ ರಸ್ತೆ ಮಧ್ಯೆ ಬೇಡ್ತಿದ್ರಲ್ಲ, ನಿಮ್ಗೆ ಕಣ್ಣು ಕಾಣೋದಿಲ್ವೇನ? ಲೇ ಮಂಗ್ಯ ನನ್ನ ಮಗನೇ, ನಾವೇ ಇಲ್ಲಿ ಇಬ್ರು ಕೂಡ್ರದೀವಿ, ನಿಂಗೆ ಕಣ್ಣು ಕಾಣಿಸಲ್ಲೇನ? ಯೋ ಅವ್ರ ಬೇವರ್ಷಿ ಕಣ್ಣು ಹೊತ್ತಾಯ್ತೇನ? ಕಣ್ಣು ಬ್ಯಾನೆ ಬರಾಕ ನಾವಿಂತ ರಸ್ತೆ ಮ್ಯಾಗ ಬೇಡಾಕತ್ತೀವಿ. ಕಣ್ಣು ಕಾಣಿಸಲ್ವೇ ನಿನಗ? ಅಲ್ಲ, ಇವ್ರು ಮಾತಾಡೋದು ನೋಡ್ರಿ ಎಲ್ಲೋ ಕೇಳ್ದಂಗ ಆಯ್ತದಲ್ಲ. ಯಾರು ಇವರು? ಓ, ನಮ್ಮ ಅಪ್ಪನ ಪಿಯೆಗಳು. ಮುಕುಂದ, ಮುರಾರಿ, ಏನ್ರೋ ನಿಮ್ ಕತೆಯ? ಏನಾಯ್ತೋ ನಿಮ್ಗೆ? ಈ ರಸ್ತೆ ಮಧ್ಯೆ ಬೇಡ್ತಿದ್ರಲ್ಲೋ, ಯಾವ ಗತಿ ಬಂದ್ಬಿಟ್ರೋ ನೀವು? ನೋಡಿ ಚಿಕ್ಕದಣಿಯವರ, ಇಸ್ಪೀಟ್ ಆಡೋಕೆ ಓಸಿ ಆಡೋಕೆ ನಮ್ಮ ತಾವು ಕಾಸಿಲ್ಲ ಆಯ್ತು. ಅದಕ್ಕೆ ಇಲ್ಲಿ ಭಿಕ್ಷೆ ಬಿಡ್ತಿದ್ದೀವಿ. ಓಹೋ, ಹೌದಾ? ತಡಿಯಾರ, ಈ ಭಿಕ್ಷೆ ಬೇಡ ಅನ್ನೋದು ಒಂದು ನಾಟಕ ಮಾಡೋಣ ಅಂತ. ಓ, ನಿಮ್ಗೂ ನಾಟಕ ಮಾಡ್ಲಿಕ್ಕೆ ಬರ್ತದಂತಾಯ್ತು. ಚಿಕ್ಕದಣಿಯವರ, ನಾವಿಬ್ರು ಹಿಂದೆ ನಾಟಕದಾಗ ಎಂತೆಂಥ ಪಾತ್ರ ಮಾಡಿದ್ವಿ. ಹಾಗಾದ್ರೆ ಚಲೋ ಆಯ್ತು ನೋಡಿ. ನಾವೊಂದು ನಾಟಕ ಮಾಡ್ಬೇಕು ಅಂತಿದ್ದೀನಿ. ನೀವಿಬ್ರು ಒಂದೊಂದು ಪಾತ್ರ ಮಾಡ್ಬೇಕಾಯ್ತಾ? ಆಗ್ಲಿ. ದಣಿಯಾರ, ಯಾವ ನಾಟಕದ ಹೆಸರ ಪ್ರೇಯಸಿಯ ಪ್ರೇಮ ಪ್ರಸಂಗ, ಅರ್ಥಾತ್ ದಳಪತಿಯ ಗರ್ವಭಂಗ. ಅಂದ್ರ ಆ ಹುಬ್ಳಿ ಹೆಣ್ಮಕ್ಳೆಲ್ಲ ಬರ್ತಾರೇನು? ಹಾ, ಹುಬ್ಳಿ ಹೆಣ್ಮಕ್ಳು ಬರ್ತಾರ. ಅಲ್ಲ, ಹೆಣ್ಮಕ್ಳು ಅಂದ್ರೆ ಏನ್ ಜೋಲ್ ಸುರಿಸ್ರು ಮಾರೇ ನೀವು ಸಾಯ್ಲಿ. ಚಿಕ್ಕದಣಿಯವರ, ಈ ನಾಟಕನ ಯಾರ್ದಾದ್ರೂ ಸಹಾಯಾರ್ಥ ಹಚ್ಚಿರೇನ? ಹೌದು ಮಾರೇ, ಹೌದು. ಒಂದು ಹುಡುಗಿ ಮದ್ವೆಗೋಸ್ಕರ ಮಾಡ್ತಿದ್ರು. ನೀವಿಬ್ರು ಒಂದೊಂದು ಪಾತ್ರ ಮಾಡ್ಬೇಕಾಯ್ತಾ? ಆಗ್ಲಿ. ಯಾವ ಪಾತ್ರ ಏನಂತೆಲ್ಲ ಹೇಳ್ತೀನಿ, ಬನ್ನಿ ನನ್ನ ಜೊತೆಗೆ. ಹಾ, ನಡೆಯೋ. ಬಿಟ್ಬಿಡಿ ದಣಿಯಾರ. ಆಯ್ತಾಯ್ತು, ಬಾ 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 ಬಾ.
ತಾಯಿ ದುರ್ಗಾ ಮಾತೆ, ನಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯಬೇಕೆ? ಮನಸಾರೆ ಪ್ರೀತಿಸಿದ ಅಶ್ವಿನಿಯನ್ನು ನಾನು ಮದುವೆಯಾದರು ನನ್ನ ದಾಂಪತ್ಯ ಜೀವನ ಮಾತ್ರ ಸುಖಮಯವಾಗಿ ಸಾಗಲೇ ಇಲ್ಲ. ನನ್ನ ದಾಂಪತ್ಯ ಜೀವನ ಸುಖಮಯವಾಗಿ ಸಾಗಲೇ ಇಲ್ಲ. ಅಮರ್, ಯಾವುದೋ ಒಂದು ವಿಚಾರದಲ್ಲಿ ನಿಂತೆ ಕಾಣ್ತಾ ಇದೆ. ಏನಾಯ್ತು? ಏನು ವಿಷಯ? ಆನಂದ್, ಆತ್ಮೀಯ ಮಿತ್ರನಾದ ನಿನ್ನ ಬಳಿ ನಾನು ಯಾವ ವಿಷಯವನ್ನು ಮುಚ್ಚಿಡಲಾರೆ. ನೋಡು ಮಿತ್ರ, ಅಶ್ವಿನಿಯನ್ನು ನಾನು ಮನಸಾರೆ ಪ್ರೀತಿಸಿ ಏನೋ ಮದುವೆಯಾದೆ. ನಾನು ಇಟ್ಟುಕೊಂಡ ಆಸೆ ಆಕಾಂಕ್ಷೆಗಳೆಲ್ಲವೂ ಬರಿದಾಗಿ ಹೋಯಿತು ಮಿತ್ರ, ಬರಿದಾಗಿ ಹೋಯಿತು. ಮದುವೆಯಾಗಿ ಇಷ್ಟು ತಿಂಗಳಾದರೂ ಅಶ್ವಿನಿ ನನ್ನೊಂದಿಗೆ ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ಳಲಿಲ್ಲ ಮಿತ್ರ, ಹೊಂದಿಕೊಳ್ಳಲಿಲ್ಲ. ಈ ಸಮಾಜದೆದುರು ನಾವಿಬ್ಬರು ಪತಿ ಪತ್ನಿಗಳಾಗಿದ್ದರು. ಮನೆಯಲ್ಲಿ ಮಾತ್ರ ನಾವು ಬೇರೆ ಬೇರೆಯಾಗಿ ವಾಸಿಸುತ್ತಿದ್ದೇವೆ ಮಿತ್ರ, ಬೇರೆ ಬೇರೆಯಾಗಿ ವಾಸಿಸುತ್ತಿದ್ದೇವೆ. ಅಂದ್ರೆ ಅಶ್ವಿನಿ ಏಕೆ ನಿನ್ನ ಜೊತೆಗೆ ದಾಂಪತ್ಯ ಜೀವನಕ್ಕೆ ಹೊಂದಿಕೊಳ್ತಿಲ್ಲ ಅಂತ ನಾನು ಕೇಳ್ಬೋದು ಅಮರ್. ಅವಳು ಯಾವುದೋ ವ್ರತದ ನೆಪ ಹೇಳಿ ನನಗೆ ತನ್ನ ದೈಹಿಕ ಸುಖದಿಂದ ವಂಚಿಸ್ತಾ ಇದ್ದಾಳೆ. ಆದರೆ ಅವಳನ್ನು ಹತ್ತಿರದಿಂದ ಗಮನಿಸಿದ